ರಾಯಭಾಗ ಪಟ್ಟಣದ ಕಂಪೌಂಡ್ ಜಾಲಿ ರೈತರ ಮೇಲೆ ಅರಣ್ಯ ಅಧಿಕಾರಿಗಳು ಹಲ್ಲೆ ಹಾಗೂ ರೈತರ ನೀರಿನ ಪೈಪ್ಲೈನ್ ಹಾಳು ಮಾಡಿದ್ದಕ್ಕೆ ಇಂದು ತಹಸೀಲ್ದಾರ್ ಕಚೇರಿಗೆ ಬೀಗ ಹಿಡಿದು ಪ್ರತಿಭಟನೆ ಮಾಡಿದ್ರು. ನಂತರ ರಾಯಭಾಗದ ಅಬಾಜಿ ಸರ್ಕಲ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ರಸ್ತೆ ಬಂದ್ ಮಾಡಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ಯಲ್ಲವ್ವ ಹಂಜಾನಟ್ಟಿ ಎಂಬ ವಯೋವೃದ್ಧ 90 ವರ್ಷದ ರೈತ ಅಜ್ಜಿಯ ಮೇಲೆ ಅರಣ್ಯ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. 4 ಕಿಲೋಮೀಟರ್ ನೀರಿನ ಪೈಪ್ಲೈನ್ ಅನ್ನು ರೈತರ ಜಮೀನಿನಿಂದ ಮತ್ತೊಂದು ಜಮೀನಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಅಲ್ಲಿ ಅರಣ್ಯ ಪ್ರದೇಶದ ಜಾಗದಿಂದ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದೇ ಒಂದು ಕಾರಣಕ್ಕೆ ಅರಣ್ಯ ಅಧಿಕಾರಿಗಳು ಇದಕ್ಕೆ ಅವಕಾಶ ಮಾಡಿಕೊಡದೆ ನೀರಿನ ಪೈಪ್ಲೈನ್ ಒಡೆದು ಹಾಳು ಮಾಡಿ ರೈತರನ್ನು ತಡೆದು ಗಲಾಟೆ ಮಾಡಿದ್ದಾರೆ. ನೀರಿನ ಪೈಪ್ಲೈನ್ ಮಾಡಿಕೊಡುವವರೆಗೂ ನಾವು ಯಾರೂ ರಸ್ತೆ ಮೇಲಿಂದ ಹೋಗೋದಿಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ನಂತರ ಸ್ಥಳಕ್ಕೆ ಉಪ ತಹಸೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಬಂದು ರೈತರ ಜೊತೆ ಉಪ ತಹಸೀಲ್ದಾರ್ ಸಾಹೇಬರು ಮಾತನಾಡಿ, ನಾಳೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಸೇರಿ ಸ್ಥಳ ಪರಿಶೀಲನೆ ಮಾಡಿ ನಿಮಗೆ ಯೋಗ್ಯ ನ್ಯಾಯ ಒದಗಿಸಿಕೊಡ್ತೇವೆ ಅಂತ ಉಪ ತಹಸೀಲ್ದಾರ್ ಅವರು ರೈತರಿಗೆ ಭರವಸೆಯನ್ನು ನೀಡಿದರು. ಈ ಪ್ರತಿಭಟನೆಯಲ್ಲಿ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ, ರಾಯಭಾಗ. ನಿಮ್ಮ ತ್ರಾಸಲ್ಲ ಹೆಂಗಾಗೈತಿ ಅವ್ರ ತ್ರಾಸಾಗಿ ಬಂದಿರ್ತಾರ ಪಾಪ ಅವ್ರ ಸಮಸ್ಯೆ ಬಗ್ಗೆ ನಿಂದ್ರಿ. ಪಾಪ ಐತಿದು ಸುಮಾರು ಒಂದು 100 ಪೈಪ್ ಲೈನ್ ಫಾರೆಸ್ಟ್ ಆಗಿ ಮಾಡಿದಾರೆ. ಒಂದು 100 ಪೈಪ್ ಲೈನ್ ಅದ್ರ ಫೋಟೋನು ಕೊಟ್ಟಿದ್ದಾರೆ ನೋಡಿ. ಇವು ಫೋಟೋಸ್ ಫಾರೆಸ್ಟ್ ಆಗಿ ಕೊಟ್ಟಿರಿ. ಪೈಪ್ ಲೈನ್ ಬಸ್ತಾಳ್ದಾಗ ಕೊಟ್ಟೇರಿ, ಬೇರೆ ಗ್ರಾಮದಾಗ ಕೊಟ್ಟಾರಿ. ನಾವೇನು ಬಹಳ ಪೈಪ್ ಲೈನ್ ಅದೇ ಸೂಕ್ಷ್ಮವಾಗಿ ಅಗದಿ ನಾವು ಯಾವ್ದು ತೊಂದರೆ ಆಗೋದು ಪಬ್ಲಿಕ್ ಆಯ್ತು, ನೀವು ಫಾರೆಸ್ಟ್ ಆಯ್ತು, ಅಧಿಕಾರಿ ತೊಂದರೆ ಆಗೋದು, ನಾವು ರಾತ್ರಿ ಆಯ್ತು ಹಗಲಿ ಆಯ್ತು ನಾವು 3 ಫುಟ್ ಕೆಳಗಡೆ ಪೈಪ್ ಲೈನ್ ಹಾಕೋದು ಕುಡಿಯೋ ನೀರು ಈ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಅದಕ್ಕೆ ಈ ಅನುಮತಿ ಕೊಡುವವರಿಗೆ ತಾವ್ಯಾರು ರೈತರು ಕದಲ್ಬೇಡ್ರಿ, ತಾವ್ಯಾರು ಹೋಗ್ಬೇಡ್ರಿ, ಲಿಖಿತವಾಗಿ ಕೊಡ್ಬೇಕು. ಆಯ್ತಪ್ಪ ನೀವು ನಾಳೆ ಪೈಪ್ ಲೈನ್ ಹಾಕೋದು ಲಿಖಿತವಾಗಿ ಕೊಡುವವರಿಗೆ ತಾವ್ಯಾರು ಇಲ್ಲಿ ಹೋಗ್ಬೇಡ್ರಿ. ಅವ್ರು ಏನ್ ನಮ್ಗೆ ಶಿಕ್ಷೆ ಕೊಡ್ತಾ ಕೊಡ್ಲಿ, ಏನ್ FIR ಮಾಡ್ತಾ ಮಾಡಲಿ, ಏನ್ ಜೈಲಿಗೆ ಕಳಿಸ್ತಾ ಅಂತ ಹಾಕಬೇಕಾಗ್ತದೆ. ಮತ್ತ ಇನ್ನೊಂದಂತಂದ್ರ ನಾವು ನಿನ್ನೆ ಹೋಗಿ ಅಲ್ಲಿ ನಮ್ಮ ಪೈಪ್ ಲೈನ್ ಒಂದು ಸುಮಾರು ಪೈಪ್ ಎಲ್ಲ ಕಟ್ ಮಾಡಿ 10 ಲಕ್ಷ ರೂಪಾಯಿ ನುಕ್ಸಾನ್ ಮಾಡ್ಯಾರ ರೈತರದ ಮೇಲ್ಗಡೆ ಹಾಕಿದ ಪೈಪ್ ಅನ್ನ ಎಲ್ಲಿ ಬೇಕಾದ್ರೆ ಕಟ್ ಮಾಡಿ, ಅದು 6 ಇಂಚ್ ಪೈಪ್ 2 ಅದಾವಲ್ಲಿ ಅಂತ ಪೈಪ್ ಕಟ್ ಮಾಡ್ಬೇಕಾದ್ರೆ ಮನುಷ್ಯನ ಹೃದಯ ಕಟ್ ಮಾಡಿದಂಗ ಅದ. ಸಾಹೇಬ್ರ 10 ಗಂಟೆಗೆ ನಾವು ಬರಾವ್ರಿ, ನೀವು ಯಾವ್ದೋ ರೀತಿ ಏನೋ ಹೇಳೋ ಕೇಳಂಗಿಲ್ಲ. ನಾವು ಪೈಪ್ ಲೈನ್ ಜೈಂಟ್ ಹಾಕವ್ರ, ನೀರು ಒಯ್ಯವ್ರ. ಯಾಕಪ್ಪ ಅಂದ್ರೆ ದನಕರಿ ನೀರಿಲ್ಲ. ನೀವು ಅಲ್ಲಿ ಬೇರೆ ಯಾವ್ದೋ ವಿಚಾರ ಹೇಳಿ ಕೇಳಂಗಿಲ್ರಿ. ಅದನ್ನ ನೀವು ಸಂಪೂರ್ಣ ಒಪ್ಕೋಬೇಕು. ನಾಳೆ ನಮ್ಗೆ ಪೈಪ್ ಲೈನ್ ಕಲೆಕ್ಷನ್ ಹೊಡ್ಬೇಕು ಆಗ್ಬೇಕು ಸರ್. ಅದನ್ನ ಹೇಳ್ರಿ 10 ಗಂಟೆಗೆ ಸರ್ ನಾವು ಬರ್ತೀವಿ. ನಮ್ಮ ಮುಂದೆ ಪೈಪ್ ಲೈನ್ ಕಲೆಕ್ಷನ್ ಹೊಡ್ಬೇಕು. ರೈತ ಬಂದವರಿಗೆ ಏನು ಅನುಕೂಲ ಮಾಡಬೇಕಲ್ಲ ಪೈಪ್ಲೈನ್ ಸಂಬಂಧಪಟ್ಟಂಗೆ. ನಾವು ಈಗಾಗಲೇ ತಾಲೂಕು ಆಡಳಿತದ ಜೊತೆ ಮಾತಾಡೀನಿ, ಅರಣ್ಯ ಇಲಾಖೆ ಜೊತೆ ಮಾತಾಡೀನಿ. ನಿಮ್ಗೆ ಏನು ಅನುಕೂಲ ಮಾಡ್ಬೇಕು ಅದು ಮಾಡ್ಕೊಡ್ತೀವಿ, ಆಯ್ತಾ? ಜವಾಬ್ದಾರಿ ತಗೊಂಡ್ರ ಗೌಡ್ರ, ಈಗ ನಾಳೆ ತಹಸೀಲ್ದಾರ್ ಸಾಹೇಬ್ರ ಇವ್ರ ಮುಂದೆ ನಿಂತು ನಾವ ಪೈಪ್ ಪ್ಲಾನ್ ಹಾಕಕ್ ನಾವ ಜವಾಬ್ದಾರಿ ತಗೊಂಡ್ರ ಸಾಹೇಬ್ರ ತೊಗೊಂಡ್ರ. ಈಗ ನೋಡ್ರಿ, ನಾಳೆ ನಾ ಏನೇ ಜೇರ್ಕರ್ತ ಅಲ್ಲಿ ಕರ್ಕೊಂಡ್ ಬರ್ಲಿಕ್ಕೆ ನೀವು ಬರೀದಾರ. ಎಲ್ಲಾರು ಮುಖಂಡ್ರು ಹೋಗೋಣ, ಹೋಗಿ ಪೈಪ್ ಲೈನ್ ನಾವು ಹಾಕೋಣ. ಅವ್ರು ಹಾಕ್ಲಿಕ್ಕಂದ್ರ ಈಗ ಏನಂದ್ರು ಇನ್ಕತಕ್ಕ ಸಾಹೇಬ್ರ ನಾವು ಜವಾಬ್ದಾರಿ ಹೊರದ್ರಿ.
ಈಗ ಟೀಮ್ ತಗೋರಿ ಪಬ್ಲಿಕ್ ತೊಂದರೆ ಆಕೈತೆ ಅಂತಾರ ನಾಳೆ ಬಂದು ಸರಿ ಮಾಡಿರಂದ್ರ ಇಲ್ರಿ ಈಗ ಈಗ ಅಧ್ಯಕ್ಷರು ಮಾತಾಡ್ಯಾರ ನೋಡ್ರ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಯಾರ ಈಗ ನೋಡ್ರಿ ನಾಳೆ ಏರ್ ಒಂದ್ ಕಾಲಕ್ಕೆ ನೀವೇರು ಹೋಗಿ ಸರಿ ಮಾಡ್ಲಿಕ್ಕಂದ್ರ ಒಮ್ಮೆ ವೇದಿಕೆ ಹಾಕಿರ ನಿಮ್ಮ ಮುಖ್ಯಮಂತ್ರಿ ಬರೋತಕ ಹೇಳ ಅಧ್ಯಕ್ಷರು ಹೇಳ್ಯಾರ, ಗುರುಗಳು ಹೇಳ್ಯಾರ, ಈಗ ನಮ್ಮ ಶಶಿಕಾಂತ್ ಗುರುಗಳು ಹೇಳ್ಯಾರ ನೋಡ್ರಿ ಸರಿ ಪಡ್ದ್ರಿ ಇಲ್ಲ ಬ್ಯಾರೆ ಹೋಗತಿ ರೂಪರೇಷೆ ಅಂತ ಹೇಳ್ಯಾರ. ಸರ್ ಏನಂದ್ರು ಇವತ್ತೊಂದು ನಮ್ಗೆ ಏನ್ರಿ ಅನುಕೂಲ ಮಾಡಿಕೊಡ್ರಿ ಸಾಹೇಬ್ ಈಗ 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 ಸದ್ದ ಜೇರ ಹರಿಯವತ್ತ ಸರ್ ನೀವು ಅಲ್ಲಿ ಬರ್ಕೊಡ್ದ ಅವ್ನ ಅರೆಸ್ಟ್ ಮಾಡಿ ನಿಮ್ ಸ್ಟೇಷನ್ ತಂದ ನೀವು ಅಲ್ಲಿ ಬರ್ಬೇಕ. ನೀವು ಹಂಗ ಬರ್ಬೇಡ್ರಿ ಮತ್ತ, ಯಾಕಂದ್ರೆ ಇಬ್ಬರು ಮಂದಿಗೆ ಬಾಳ ಗಾಯ ಆಗೈತದ. ಹಾ ಒಟ್ಟ ನಾಳೆ ನೀವು ಸ್ಟೇಷನ್ ತಂದು ಹಾಕೊಂಡ ಅಲ್ಲಿ ಬರ್ಬೇಕ, ನಾವು ಬರ್ತೀವ. ಈಗ ನೀವೇನ್ ಜವಾಬ್ದಾರಿ ತೋದ್ರಿ ನೀವು ಹೇಳ್ಬೇಕ್ರಿ. ರಾಯಬಾಗ್ ತಾಲೂಕಿನ ಸಮಸ್ತ ರೈತ ಬಾಂಧವರೇ, ಇಲ್ಲಿ ಕೇರಿಲ್ಲ ಈಗ ಏನು ನಿಮ್ ಫಾರೆಸ್ಟ್ ಲ್ಯಾಂಡ್ದಾಗ ಏನು ನಿಮ್ ಕ್ಲಿಯರೆನ್ಸ್ ಪೈಪ್ ಹಾಕೊಳಕ್ಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ. ಈಗ ತಹಶೀಲ್ದಾರ್ ಸಾಹೇಬ್ರ ಜೊತೆ ನಾನು ಮಾತಾಡೀನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೀನಿ. ಈಗ ಮಾತಾಡೋಕೆ ಅವ್ರೇನಾದ್ರು ರೈತರಿಗೆ ಏನು ಅನುಕೂಲ ಆಗಬೇಕು ಅದು ಮಾಡಿಕೊಡೋಣ ಅಂತಾರೆ ಆಯ್ತಾ. ಬಟ್ ಏನಂತ ಕಾನೂನು ವ್ಯಾಪ್ತಿಯಲ್ಲಿ ಅದು ಮಾಡೋದು ಅಂತಂದ್ರೆ ಅವ್ರು ಆಯ್ತಾ. ಈಗ ನಾಳೆ ತಹಶೀಲ್ದಾರ್ ಸಾಹೇಬರು ಬೆಳಗ್ಗೆ 10 ಗಂಟೆಗೆ ಅವರು ನಮ್ಮ ಪೊಲೀಸ್ ಇಲಾಖೆ ಆಯಿತು ಫಾರೆಸ್ಟ್ ಆಫೀಸಲ್ಲ ಅಲ್ಲಿ ಹೋಗಿ ಕಿಶಿನ ಸ್ಥಳ ಪರಿಶೀಲನೆ ಮಾಡಿ ಕಿಶಿನ ಸೂಕ್ತ ನಿಮ್ಗೆ ಏನು ಅನುಕೂಲ ಆಗಬೇಕಲ್ಲ ಅದು ಮಾಡ್ಕೊಡ್ತೇವೆ ಆಯ್ತಾ. ಇದನ್ನ ನಾನು ಸಾಹೇಬ್ರ ಕಡೆನ ತಹಶೀಲ್ದಾರ್ ಸಾಹೇಬ್ರಿಗೆ ಮಾತಾಡೀನಿ, ಆಮೇಲೆ ಫಾರೆಸ್ಟ್ ಆಫೀಸರ್ ಜೊತೆನೂ ಮಾತಾಡೀನಿ ಆಯ್ತಾ. ಇದು ಉಳ್ಕಿದೇನೈತಿ ನಿಮ್ಗೆ ನಿಮ್ಮ ಮುಖಂಡರೇ ಮಾತಾಡ್ತಾರೆ. ಬಾಂಧವರಲ್ಲಿ ತಾಲೂಕು ಆಡಳಿತದ ಪರವಾಗಿ ನನ್ನ ಒಂದು ವಿನಂತಿ ಏನಂದರೆ, ತಾವು ಇಲ್ಲಿವರೆಗೆ ಕೈಗೊಂಡ ಮುಷ್ಕರದ ವಿಷಯದ ಬಗ್ಗೆ ನಾಳೆ ನಾವು ತಾಲೂಕು ಆಡಳಿತ ಹಾಗೂ ಮನೆ CPI ಸಾಹೇಬರು PSI ಸಾಹೇಬರು ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.